ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಭಾಗ್ಯ ರೂಮಲ್ಲಿ ಕೂತ್ಕೊಂಡು ಬಟ್ಟೆ ಮಡಚುತ್ತಾ ಇರ್ತಾಳೆ. ಆಗ ಆದಿ ಅವರಿಂದ ಫೋನ್ ಬರುತ್ತೆ. ಭಾಗ್ಯ ಫೋನ್ ಅನ್ನ ರಿಸೀವ್ ಮಾಡ್ಬಿಟ್ಟು ಹೇಳಿ ಆದಿ ಅವರೇ ಅಂತ ಭಾಗ್ಯ ಹೇಳ್ಬಿಡ್ತಾಳೆ. ಆ ಕಡೆ ಆದಿನೂ ಕೂಡ ಹಾಯ್ ಭಾಗ್ಯ, ನಾನ್ ನಿಮ್ಮ ಹತ್ರ ಒಂದು ಮುಖ್ಯವಾಗಿರೋ ವಿಷಯನ ಮಾತಾಡ್ಬೇಕು ಅಂತ ಆದಿ ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ಅಂತೂ ಫುಲ್ ಗಾಬರಿ ಆಗ್ಬಿಟ್ಟು ಯಾಕೆ ಆದಿ ಅವರೇ ಏನಾದ್ರೂ ಸಮಸ್ಯೆನಾ ಅಂತ ಕೇಳ್ಬಿಡ್ತಾಳೆ. ಇಲ್ಲ ಆತರ ಎಲ್ಲ ಏನೂ ಇಲ್ಲ ನೋಡಿ, ನಾಳೆ ನಾವು ಒಂದು ಮುಖ್ಯವಾಗಿರುವ ವಿಷಯನ ಮಾತಾಡ್ಬೇಕು, ಹಾಗೆ ಆದ್ರಿಂದ ನೀವು ನಾಳೆ ಬೆಳಿಗ್ಗೆನೆ ನಮ್ಮ ಮನೆಗೆ ಬಂದ್ಬಿಡಕ್ಕಾಗುತ್ತಾ ಅಂತ ಆಗ ಆದಿ ಕೇಳಿದ ತಕ್ಷಣ ಈ ಕಡೆ ಭಾಗ್ಯ ಅಂತೂ ಇನ್ನಷ್ಟು ಗಾಬರಿಗ್ಬಿಟ್ಟು ಯಾಕಾದಿಯವ್ರೆ ಅಂತ ಕೇಳ್ಬಿಡ್ತಾಳೆ. ನೋಡಿ ಅಪ್ಪನೇ ಬರಕ್ ಹೇಳಿರೋದು, ನಾಳೆ ಬೆಳಿಗ್ಗೆನೆ ನೀವು ಮಿಸ್ ಮಾಡದೆ ಮನೆಗೇನೆ ಬಂದ್ಬಿಡಿ. ಅಂದಾಗೆ ಇನ್ನೊಂದ್ ವಿಷಯ, ನಿಮ್ ತಂಗಿ ಪೂಜೆನು ಕೂಡ ಕರ್ಕೊ ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಈ ಕಡೆ ಭಾಗ್ಯ ಅಂತೂ ಯಾಕಿರ್ಬಹುದು ಅಂತ ಹಾಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ಕುಸುಮ ಬಂದ್ಬಿಟ್ಟು ಏನಮ್ಮ ಭಾಗ್ಯ ಬಟ್ಟೆ ಮಡ್ಚಿದೆಲ್ಲ ಆಯ್ತಾ ಅಂತ ಕೇಳ್ಬಿಡ್ತಾಳೆ. ಆಗ ಭಾಗ್ಯ ಏನನ್ನು ರೆಸ್ಪಾನ್ಸೇ ಮಾಡಲ್ಲ. ಆಗ ಭಾಗ್ಯನ ಮೈ ಮುಟ್ಟೆ ಭಾಗ್ಯ ಏನಮ್ಮ ಅಷ್ಟೊಂದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ಯಲ್ಲ, ಏನಾಯ್ತು ಅಂತ ಕೇಳ್ಬಿಡ್ತಾರೆ. ಅದು ಅತ್ತೆ ಆದಿಯವರು ಫೋನ್ ಮಾಡಿದ್ರು, ನಾಳೆ ಬೆಳಿಗ್ಗೆನೆ ಮನೆಗ್ ಬನ್ನಿ, ಅದು ಪೂಜನ್ ಕರ್ಕೊ ಬನ್ನಿ, ಏನೋ ಮಾತಾಡ್ಬೇಕು ಅಂತ ಹೇಳಿದ್ರು ಅಂತ ಭಾಗ್ಯ ಹೇಳಿದ ತಕ್ಷಣ ಅಯ್ಯೋ ಭಾಗ್ಯ, ಏನೋ ವಿಷಯ ಮಾತಾಡಕ್ಕಿರುತ್ತೆ ಮದ್ವೆ ಬಗ್ಗೆ, ನೀನ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ, ನೋಡು ನಡಿ ನಾಳೆ ಬೆಳಿಗ್ಗೆ ನಾನು ನಿನ್ ಜೊತೆಗ್ ಬರ್ತೀನಿ, ಅದೇನು ಅಂತ ಮಾತಾಡ್ಕೊಂಡ್ ಬರೋಣ, ಇವಾಗ ಅದಕ್ಕೆ ಯಾಕಿಷ್ಟು ಯೋಚನೆ ಮಾಡ್ಕೊಂಡ್ ಕೂತ್ಕೊಂಡಿದ್ಯಾ, ನಡಿ ನಡಿ ಅಂತ ಹೇಳ್ಬಿಟ್ಟು ಭಾಗ್ಯನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಆದಿ ಮನೆಯಲ್ಲಿ ಬೆಳಿಗ್ಗೆನೆ ಹಾಗೆ ಎಲ್ರನ್ನು ಕೂತ್ಕೊಂಡು ಕಾಯ್ತಾ ಇರ್ತಾರೆ. ಆಗ ಅಲ್ಲಿಗೆ ಲಾಯರ್ ಸಾಹೇಬ್ರು ಬಂದ್ಬಿಡ್ತಾರೆ. ನಮಸ್ಕಾರ ಕಾಮತ್ ಸಾಹೇಬ್ರೆ ಅಂತ ಹೇಳ್ಕೊಂಡು ಲಾಯರ್ ಅವರು ಒಳಗ್ ಬಂದಿದ ತಕ್ಷಣ ನಮಸ್ಕಾರ ವಕೀಲ್ ಸಾಹೇಬ್ರೆ, ಕೂತ್ಕೊಳ್ಳಿ ಅಂತ ಕಾಮತ್ ಅವರು ಹೇಳ್ಬಿಡ್ತಾರೆ. ನೀವ್ ಹೇಗಿದ್ದೀರಾ ಅಂತ ಲಾಯರ್ ಅವ್ರು ಕೇಳಿದ ತಕ್ಷಣ ನೋಡಿ ಹಿಂಗೆ ಚೆನ್ನಾಗಿದ್ದೀನಿ ಆರಾಮಾಗಿ ಅಂತ ಆಗ ಕಾಮತ್ ಅವರು ಹೇಳ್ಬಿಡ್ತಾರೆ. ಆದಿಯವ್ರೆ ನಮಸ್ಕಾರ, ನೀವ್ ಹೇಗಿದ್ದೀರಾ ಅಂತ ವಕೀಲರು ಕೇಳಿದ ತಕ್ಷಣ ನಾನು ಚೆನ್ನಾಗಿದ್ದೀನಿ ಕೂತ್ಕೊಳ್ಳಿ. ಅಂದಾಗೆ ಯಾಕಿಷ್ಟು ಅರ್ಜೆಂಟ್ ಆಗಿ ಇಂಥ ಡಿಸಿಷನ್ ನ ತಗೊಂಡಿದ್ದೀರಿ ಅಂತ ವಕೀಲರು ಕೇಳ್ತಾ ಇರ್ಬೇಕಾದ್ರೆ ನಿಮ್ಗೇನೆ ಗೊತ್ತಲ್ವಾ, ನೋಡಿ ನಾನು ಒಂದು ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿರೋದು ಅಂತ ಆಗ ಕಾಮತ್ ಅವರು ಹೇಳಿದ ತಕ್ಷಣ ಸರಿ ಹೌದು ಸರ್, ನೀವ್ ಯೋಚನೆ ಮಾಡಿ ತಗೊಂಡಿದ್ದೀರಾ ಅಂತಂದ್ರೆ ಅದಕ್ಕೆ ಬಲವಾಗಿರೋ ಕಾರಣನೇ ಇದ್ದಿರುತ್ತೆ. ಸರಿ ಹಾಗಾದ್ರೆ ಕೆಲ್ಸನ ಆದಷ್ಟು ಬೇಗನೆ ಎಲ್ಲದನ್ನು ಮಾಡಿ ಮುಗಿಸೋಣವಾ ಅಂತ ಲಾಯರ್ ಅವರು ಕೇಳ್ತಾ ಇರ್ಬೇಕಾದ್ರೆ ಇರಿ ಸ್ವಲ್ಪ ಇರಿ, ಮುಖ್ಯವಾದವರು ಒಬ್ರು ಬರೋದಿದೆ. ಅಂದಾಗೆ ಆದಿ ಎಲ್ಲಪ್ಪ ಭಾಗ್ಯ ಮತ್ತೆ ಪೂಜೆ ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತಲ್ಲ ಅಂತ ಕಾಮತ್ ಅವರು ಹೇಳ್ತಿರ್ಬೇಕಾದ್ರೆ ಆಗ ನಮಸ್ಕಾರ ಮಾವ ಅಂತ ಹೇಳ್ಕೊಂಡು ಭಾಗ್ಯ ಮನೆ ಬಾಗ್ಲತ್ರ ಬಂದ್ಬಿಡ್ತಾಳೆ. ಭಾಗ್ಯ ಪೂಜಾ ಸುನಂದ ಕುಸುಮ 4 ಜನನು ಬಂದ್ಬಿಡ್ತಾರೆ. ಹೋ ಭಾಗ್ಯ ಬರ್ಬೇಕು ಬನ್ನಿ ಒಳಗಡೆ ಅಂತ ಅವರನ್ನು ಕೂಡ ಒಳಗಡೆ ಬರಕ್ ಹೇಳಿ ಕೂತ್ಕೊಳಕ್ ಹೇಳ್ತಾರೆ. ಈ ಕಡೆ ಪೂಜಾ ಮಾತ್ರ ಮನೆ ಒಳಗಡೆ ಬಂದ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತಾಳೆ. ಏನಮ್ಮ ಪೂಜಾ ಯಾರನ್ನ ನೋಡ್ತಾ ಇದ್ಯಾ, ನೀನ್ ಹುಡುಕೋರು ಇನ್ನ ಬಂದಿಲ್ಲ ಅಂತ ಆಗ ಕಾಮತ್ ಅವರು ಹೇಳಿದ ತಕ್ಷಣ ಇಲ್ಲಮ್ಮವ್ವ ನನ್ ಕಿಶನ್ ಅನ್ನ ಹುಡುಕ್ತಾ ಇಲ್ಲ, ನಾನು ಮನೆ ನೋಡ್ತಾ ಇದ್ದೆ ಅಷ್ಟೇ ಅಂತ ಆಗ ಪೂಜಾ ಹೇಳಿದ ತಕ್ಷಣ ನೀನ್ ಕಿಶನ್ ಅನ್ನ ಹುಡುಕ್ತಾ ಇದೆಯಾ ಅಂತ ನಾನು ಹೇಳೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕಾಮತ್ ಅವರು ನಕ್ ಬಿಡ್ತಾರೆ. ಆಗ ಮಹಿತನು ಕೂಡ ಹೌದು ಪೂಜಾ, ಅದೇ ಏನೋ ಒಂದ್ ಗಾದೆ ಹೇಳ್ತಾರ ನೋಡು, ಗುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗ್ಲು ಮುಟ್ಕೊಂಡ್ ನೋಡ್ದ ಅಂತ, ಅದೇ ತರನ ಆಯ್ತು ನಿನ್ ವಿಷಯ ಅಂತ ಹೇಳ್ಕೊಂಡು ಮಹಿತ ಕೂಡ ಹೇಳಿದ ತಕ್ಷಣ ಈ ಕಡೆ ಮನೆಯವರೆಲ್ಲ ನಕ್ ಬಿಡ್ತಾರೆ. ಆಗ ಭಾಗ್ಯ ಮಾತ್ರ ಡಲ್ ಆಗಿರೋದನ್ನ ನೋಡ್ಕೊಂಡು ಯಾಕಮ್ಮ ಭಾಗ್ಯ ಈ ತರ ಡಲ್ ಆಗಿದ್ಯಲ್ಲ, ಯಾಕೆ ಏನಾಯ್ತು, ಏನಾದ್ರೂ ಸಮಸ್ಯೆನಾ ಅಂತ ಕಾಮತ್ ಅವರು ಕೇಳ್ಬಿಡ್ತಾರೆ. ಅದು ಇಲ್ಲ ಮಾವ, ನೀವು ನಮ್ಮನ್ನ ಮನೆಗ್ ಬರಕ್ ಹೇಳಿದಿರಲ್ಲ, ಯಾವ ವಿಷಯದ ಬಗ್ಗೆ ಅಂತ ಗೊತ್ತಾಗಿಲ್ಲ, ಅದು ಅಲ್ಲದೆ ಮಾವ ಪ್ಲೀಸ್ ಮಾವ ನಾನ್ ನಿಮ್ಮ ಹತ್ರ ಕೈ ಮುಗ್ದು ಕೇಳ್ಕೊಂತೀನಿ, ಮದ್ವೆ ಕ್ಯಾನ್ಸಲ್ ಅಂತ ಮಾತ್ರ ಹೇಳ್ಬಿಡಿ, ಯಾಕಂದ್ರೆ ನಾವ್ ಎಲ್ಲದನ್ನು ಆಲ್ರೆಡಿ ತಯಾರನ್ನು ಮಾಡ್ಕೊಂಡಾಗಿದೆ, ಹಾಗೆ ಇನ್ವಿಟೇಷನ್ ಕಾರ್ಡ್ ಅನ್ನು ಕೂಡ ಪ್ರಿಂಟ್ ಕೊಟ್ಬಿಟ್ಟಿದೀವಿ ಅಂತ ಭಾಗ್ಯ ಕೈ ಮುಗ್ದು ಕೇಳಿದ ತಕ್ಷಣ ನೋಡಮ್ಮ ಭಾಗ್ಯ, ಮದ್ವೆ ನಿಲ್ಸೋ ವಿಷಯದ ಬಗ್ಗೆ ನಾವ್ ಏನನ್ನು ಕೂಡ ಮಾತಾಡೋಕೆ ನಿಮ್ಮನ್ನ ಕರ್ಸಿಲ್ಲ ಇಲ್ಲಿ, ಆ ಬಗ್ಗೆ ನೀನೇನನ್ನು ಟೆನ್ಷನ್ ಮಾಡ್ಕೋಬೇಡ, ಮದ್ವೆ ಆಗುತ್ತೆ, ಆದ್ರೆ ನಾವು ನಿಮ್ಮನ್ನ ಕರ್ಸಿರೋದು ಒಂದು ಗಂಭೀರವಾಗಿರುವ ವಿಷಯನ ಮಾತಾಡ್ಸಕ್ಕೆ ಅಂತ ಕಾಮತ್ ಅವರು ಹೇಳಿದ ತಕ್ಷಣ ಈ ಕಡೆ ಭಾಗ್ಯನ ಮನೆಯವರಿಗೆ ಇನ್ನಷ್ಟು ಗಾಬರಿ ಆಗ್ಬಿಡುತ್ತೆ. ನೋಡ್ ಭಾಗ್ಯ, ಈ ವಿಷಯನ ನಾವೇನೆ ಕೂತ್ಕೊಂಡು ನಿರ್ಧಾರನ ತಗೋಬಹುದಿತ್ತು, ಆದ್ರೆ ನಿಮ್ಮನ್ನ ಯಾಕೆ ಕರ್ಸಿರೋದು ಅಂತಂದ್ರೆ ಹೇಗಿದ್ರು ನೀವು ನಮ್ ಬೀಗ್ರಾಗಿರೋದಲ್ವಾ, ನಿಮ್ ಮುಂದೆನೆ ಎಲ್ಲ ನಿರ್ಧಾರನು ಆಗ್ಬಿಡ್ಲಿ ಅಂತ ನಿಮ್ಮನ್ ಕರ್ಸಿರೋದು ಅಂತ ಕಾಮತ್ ಅವರು ಹೇಳ್ಬಿಡ್ತಾರೆ. ಆಗ ಕನಿಕಾ ಹೋಗ್ಬಿಟ್ಟು ನೀನು ಕಿಶನ್ ಅನ್ನ ಕರ್ಕೊಂಡ್ ಬಾ ಅಂತ ಹೇಳ್ಬಿಡ್ತಾರೆ. ಆಗ ಕನ್ನಿಕನು ಕೂಡ ಕಿಶನ್ ಹತ್ರ ಬರ್ತಾಳೆ. ಈ ಕಡೆ ಕಿಶನ್ ಮಾತ್ರ ತನ್ನ ಫ್ರೆಂಡ್ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಕನ್ನಿಕಾ ಬಂದ್ಕೊಂಡು ನೋಡು ಡ್ಯಾಡ್ ನಿನ್ನ ಕರಿತಾ ಇದ್ರೆ ಬಾ ಅಂತ ಕರೆದ್ ಬಿಡ್ತಾಳೆ. ಏನು ಡ್ಯಾಡ್ ಕರಿತಿದ್ರ ಯಾಕಂತೆ ಅಂತ ಆಗ ಕಿಶನ್ ಕೇಳಿದ ತಕ್ಷಣ ಅದೇನು ಅಂತ ನನಗೂ ಗೊತ್ತಿಲ್ಲ, ಆ ಭಾಗ್ಯನ್ ಫ್ಯಾಮಿಲಿನೂ ಕೂಡ ಬಂದು ಒಕ್ಕರ್ಸ್ಕೊಂಡ್ ಬಿಟ್ಟಿದ್ದಾರೆ, ಅದೇನೋ ಮಾತಾಡ್ಬೇಕಂತೆ, ನೀನ್ ಬಾ ಅಂತ ಹೇಳಿದ ತಕ್ಷಣ ಏನು ಪೂಜೆ ಮತ್ತೆ ಭಾಗ್ಯ ಅವರನ್ನು ಬಂದಿದಾರ ಯಾಕಂತೆ ಅಂತ ಆಗ ಕಿಶನ್ ಕೇಳ್ತಿರ್ಬೇಕಾದ್ರೆ ಇದೇ ತರ ಕ್ವಶನ್ ಕೇಳ್ಕೊಂಡು ಇಲ್ಲೇ ನಿಂತ್ಕೊಂತೀಯಾ ಅಥವಾ ಬರ್ತೀಯಾ ಅಂತ ಆಗ ಕನ್ನಿಕಾ ಕೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಕಿಶನ್ ಕೂಡ ಕೆಳಗಡೆ ಬರ್ತಾನೆ. ಆಗ ಕಿಶನ್ ನೋಡ್ಕೊಂಡು ಹೋ ಕಿಶನ್ ಬಂದ್ಯಾ ಬಾರಪ್ಪ ಅಂತ ಹೇಳ್ಬಿಡ್ತಾರೆ. ಯಾಕಪ್ಪ ಬರಕ್ ಹೇಳಿರೋದು, ಯಾಕಪ್ಪ ಏನಾದ್ರೂ ಸಮಸ್ಯೆನಾ ಅಂತ ಕೇಳ್ಬಿಡ್ತಾರೆ. ಆಗ ಆತರಲ್ಲಿ ಏನೂ ಇಲ್ಲಪ್ಪ, ನಾನೊಂದು ದೊಡ್ಡದಾಗಿ ಒಂದು ಬಹು ಮುಖ್ಯವಾದ ನಿರ್ಧಾರನ ತಗೋಬೇಕು ಅಂತ ಅನ್ಕೊಂಡಿದೀನಿ, ಹಾಗಾಗಿ ಭಾಗ್ಯನ್ ಮನೆಯವರನ್ನು ಕೂಡ ಬರಕ್ ಹೇಳಿದೀನಿ ಅಂತ ಕಾಮತ್ ಅವರು ಹೇಳ್ಬಿಡ್ತಾರೆ. ನೋಡಪ್ಪ ನಾನ್ ಜೀವನದಲ್ಲಿ ಇಷ್ಟು ದಿನ ಏನೆಂದು
ನಿರ್ಧಾರನ ತಗೊಂಡಿದ್ದೀನಿ. ಅದ್ರಲ್ಲಿ ಇದನ್ನು ಕೂಡ ಒಂದು ದೊಡ್ಡದಾಗಿರುವ ಮಹತ್ತರವಾದ ನಿರ್ಧಾರ. ನನ್ನ ಈ ನಿರ್ಧಾರನ ಕೇಳಾದ ನಂತರ ನಿಮ್ ಮನ್ಸಲ್ಲಿ ಸಾವಿರಾರು ಪ್ರಶ್ನೆನೂ ಕೂಡ ಹುಟ್ಕೋಬಹುದು. ನೋಡಿ, ನನ್ಗೆ ನಿರ್ಧಾರ ತಗೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಈ ನಿರ್ಧಾರನ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಆದಿ, ಲಾಯರ್ ಸಾಹೇಬ್ರೆ, ನೀವು ಹಾಗಾದ್ರೆ ಇನ್ನ ವಿಲ್ ಓದಿ ಅಂತ ಹೇಳ್ಬಿಡ್ತಾರೆ. ಆಗ ನಾನು ರಾಮದಾಸ್ ಕಾಮತ್ ನನ್ನ ಎಲ್ಲಾ ಸ್ಥಿರಾಸ್ತಿಯಾದ ಹೋಟೆಲ್, ಹಾಗೆ ಶಾಲೆ, ಕಾಲೇಜು, ಹಾಗೆ ಜಿಮ್, ನನ್ನ ಇತ್ಯಾದಿ ಎಲ್ಲಾ ಆಸ್ತಿಗಳನ್ನು ನನ್ನ ಮಕ್ಕಳಾದ ಆದಿ, ಕನ್ನಿಕಾ ಹಾಗೂ ಮಹಿತಾ, ನನ್ನ ತಂಗಿಯಾದ ಮೀನಾಕ್ಷಿ, ಇವರು 4 ಜನರಿಗೂ ಕೂಡ ಸಮಲಾಗಿ ಹಂಚಲಾಗಿದೆ. ನನ್ನ ಮಗನಾದ ಕಿಶನ್ ಕಾಮತ್ಗೆ ಈ ಆಸ್ತಿಯಲ್ಲಿ ಕಿಂಚಿತ್ತೂ ಕೂಡ ಪಾಲಿಲ್ಲ ಅಂತ ಲಾಯರ್ ಅವರು ವಿಲ್ಲನ್ನ ಓದಿದ ತಕ್ಷಣ ಈ ಕಡೆ ಭಾಗ್ಯ ಮನೆಯವರಿಗೆ ಹಾಗೆ ಕಾಮತ್ ಮನೆಯವರಿಗೆ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ನನ್ನ ಮಕ್ಕಳಾದ ನನ್ನ 3 ಮಕ್ಕಳು ಹಾಗೂ ನನ್ನ ತಂಗಿಗೆ ಈ ನನ್ನ ಸ್ಥಿರಾಸ್ತಿಯನ್ನು ಸಮನಾಗಿ ಹಂಚಲಾಗಿದೆ. ನನ್ನ ಮಗನಾದ ಕಿಶನ್ಗೆ ಇದರಲ್ಲಿ ನನ್ನ ಸ್ಥಿರಾಸ್ತಿ ಹಾಗೆ ಚರಾಸ್ತಿಯಲ್ಲಿ ಒಂದು ಚೂರನ್ನು ಕೂಡ ಪಾಲನ್ನು ಕೊಡಲಾಗುವುದಿಲ್ಲ ಅಂತ ಲಾಯರ್ ಅವರು ಓದಿದ ತಕ್ಷಣ ಈ ಕಡೆ ಕಿಶನ್ಗಂತೂ ತುಂಬಾನೇ ಶಾಕ್ ಆಗುತ್ತೆ, ಹಾಗೆ ಭಾಗ್ಯನಿಗೂ ಕೂಡ ಶಾಕ್ ಆಗ್ಬಿಡುತ್ತೆ. ಆಗ ಭಾಗ್ಯ ತುಂಬಾ ಶಾಕ್ ಆಗಿ, ಮಾವ ಸಡನ್ ಆಗಿ ಈ ನಿರ್ಧಾರ ಎಲ್ಲ ಯಾಕೆ ಮಾವ ತಗೊಂಡಿರೋದು ಅಂತ ಭಾಗ್ಯ ಕೇಳ್ತಿದ್ರೆ, ಆಗ ಸುನಂದನು ಕೂಡ, ಹೌದ್ ಬೀಗ್ರೆ, ನೀವ್ ಈ ತರ ಮಾಡದಿದ್ರೆ ಪಾಪ ಕಿಶನ್ಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ, ಆಗ ಕುಸುಮನು ಕೂಡ, ಹೌದು ಬೀಗ್ರೆ, ನೀವ್ ಈ ತರ ಎಲ್ಲ ನಿರ್ಧಾರ ತಗೊಂಡದಿದ್ರೆ ಪಾಪ ಇಷ್ಟು ದಿನನೇ ಕಿಶನ್ ನಿಮ್ ಜೊತೆಗೇನೆ ಬಾಳಿ ಬದುಕ್ದಾನಲ್ವಾ, ಪಾಪ ಇನ್ ಮುಂದೆ ಅವನು ಏನ್ ಮಾಡ್ಬೇಕು, ಇದ್ರದಿಂದ ಅವನಿಗೆ ತುಂಬಾನೇ ನೋವಾಗುತ್ತೆ ಬೀಗ್ರೆ ಅಂತ ಕುಸುಮ ಹೇಳ್ತಿರ್ಬೇಕಾದ್ರೆ, ನೋಡಿ, ನಾನು ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರೋದು. ನಾನು ಒಂದ್ಸರಿ ನಿರ್ಧಾರ ತಗೊಂಡ್ರೆ ಮುಗೀತು. ಈ ನಿರ್ಧಾರದಲ್ಲಿ ಇನ್ನ ಯಾವುದೇ ಬದಲಾವಣೆ ಇಲ್ಲ. ನೋಡಪ್ಪ ಕಿಶನ್ ಅಂತ ಆಗ ಕಿಶನ್ ನ ಕರೆಯಕಂತ ಹೋಗ್ತಾರೆ. ಈ ಕಡೆ ಕಿಶನ್ ಮಾತ್ರ ಹಾಗೆ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಆಗ, ಏನಪ್ಪ ಕಿಶನ್, ಏನ್ ಯೋಚನೆ ಮಾಡ್ತಿದ್ಯಾ? ನೋಡು, ನಾನು ಹೇಳಿದ್ದು ಎಲ್ಲದನ್ನು ಕೂಡ ನಿನ್ಗೆ ಕರೆಕ್ಟ್ ಆಗಿನೇ ಅರ್ಥ ಆಗಿದೆ ತಾನೆ. ನನ್ನ ಆಸ್ತಿಯಲ್ಲಿ ನಿನ್ಗೆ ಒಂದೇ ಒಂದು ಬಿಡಿಗಾಸುನು ಸಿಗಲ್ಲ ಅಂತ ಕಾಮತ್ ಅವರು ಹೇಳಿದ ತಕ್ಷಣ, ಸರಿ ಆಯ್ತಪ್ಪ ಅಂತ ಆಗ ಕಿಶನ್ ಹೇಳ್ಬಿಡ್ತಾನೆ. ಆದ್ರೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಆದಿ ಮತ್ತೆ ಕನ್ನಿಕಾ ಮಾತ್ರ ಹೀಗೆ ಮನ್ಸೊಳಗಡೆನೆ ಜೋರಾಗಿ ನಗಾಡ್ತಾ ಇರ್ತಾರೆ. ಈ ಕಡೆ ಕಾಮತ್ ಅವರು ಅಲ್ಲೇನೆ ಕೂತ್ಕೊಂಡು ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನ್ಪ್ ಮಾಡ್ಕೊಂತಾರೆ. ನಿನ್ನೆ ನೈಟ್ ಆದಿ ಮಾತಾಡಕ್ಕೆ ಬಂದಿರೋ ವಿಷಯ. ಅಪ್ಪ, ನಾನು ಬಂದಿರೋ ವಿಷಯ ಕಿಶನ್ ಹಾಗೆ ಪೂಜಾ ಮದ್ವೆ ವಿಷಯನ ಮಾತಾಡಕ್ಕೆ ಬಂದಿರೋದು ಅಪ್ಪ. ನಮ್ಮಲ್ಲಿರೋ ಆಸ್ತಿನ ನೋಡ್ಬಿಟ್ಟು ಅವರು ನಮ್ಮನ್ನ ಈ ಮದ್ವೆನ ಪುಷ್ ಮಾಡಕ್ಕೆ ನಮ್ ಕಿಶನ್ ಅನ್ನ ಮದ್ವೆ ಆಗೋಕೆ ಬಂದಿರೋದು ಹೊರತು ಕಿಶನ್ ಮೇಲೆ ಒಂದೇ ಒಂದ್ ಸ್ವಲ್ಪನೂ ಕೂಡ ಪ್ರೀತಿ ಇದ್ದು ಬಂದಿರೋದಲ್ಲ ಅಪ್ಪ. ಹಾಗಾಗಿ ಈ ಸಮಸ್ಯೆನ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ನಾನು ಇವಾಗ್ಲೇನೆ ನಮ್ಮ ಆಸ್ತಿನೆಲ್ಲ ಕಿಶನ್ಗೆನೆ ಒಂದು ಚೂರನ್ನು ಕೂಡ ಸಿಗದೆ ಇರೋ ತರ ನಾನೊಂದು ವಿಲ್ಮನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಕಾಮತ್ ಅವರು ಆದಿ ಹೇಳಿದ ತಕ್ಷಣ ಈ ಕಡೆ ಕಾಮತ್ ಅವರು ತುಂಬಾನೇ ಶಾಕ್ ಆಗ್ಬಿಟ್ಟು, ಏನ್ ನೀನ್ ಮಾತಾಡ್ತಿದ್ಯಾ? ನೋಡು, ನೀನ್ ಮಾತಾಡೋದ್ರಲ್ಲಿ ಒಂದ್ ಸ್ವಲ್ಪನೂ ಕೂಡ ಅರ್ಥನೇ ಇಲ್ಲ. ಆ ಭಾಗ್ಯ ಅಂತವಳು ಅಂತ ಅಲ್ಲ ತಾನೇ, ನಾನ್ ನಿನ್ಗೆ ಎಷ್ಟೊಂದ್ ಸರಿ ಹೇಳಿದೀನಿ, ಮತ್ತೆ ಮತ್ತೆ ಇದೇ ವಿಷಯನ ಹೇಳ್ತಿದ್ಯಲ್ಲ, ನನ್ಗಂತೂ ಈ ವಿಷಯನ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ ಅಂತ ಆಗ ಕಾಮತ್ ಅವರು ಬೈದ್ ಬಿಡ್ತಾರೆ. ಅಪ್ಪ, ನೀವೇನೆ ಹೇಳಿದಿರ ತಾನೆ ನಿನ್ಗೊಂದು ಲಾಸ್ಟ್ ಚಾನ್ಸ್ ಇದೆ ಅಂತ. ನೋಡಿ ಅಪ್ಪ, ಇದ್ರಲ್ಲಿ ಅವ್ರ ಆಸ್ತಿಗೋಸ್ಕರನೇ ಬಂದಿರೋದು, ಕಿಶನ್ ನ ಮದ್ವೆ ಮಾಡ್ಕೊಂತ ಇರೋದು ಅಂತ ನನ್ಗೆ ಬಲವಾಗಿನೇ ಅನ್ನಿಸ್ತಾ ಇದೆ ಅಪ್ಪ. ನಾನು ಅದನ್ನ ಪ್ರೂವ್ ಮಾಡೇ ಮಾಡ್ತೀನಿ. ಹಾಗಾಗಿ ಈ ವಿಲ್ಲನ್ನ ನಾನು ನಾಳೆನೆ ಮಾಡಿಸ್ಬೇಕಪ್ಪ. ಅಂದಾಗೆ ಇನ್ನೂ ಒಂದ್ ವಿಷಯ, ಯಾವ್ದೇ ಕಾರಣಕ್ಕೂ ಈ ವಿಲ್ ಅಲ್ಲಿ ಕಿಶನ್ಗೆ ಪಾಲಿಲ್ಲ ಅನ್ನೋ ವಿಷಯ, ಇದು ಯಾವ್ದನ್ನು ಕೂಡ ಅವ್ರಿಗೇನೆ ಗೊತ್ತಾಗದೆ ಇರೋ ತರ ನಾವ್ ಮಾಡ್ಬೇಕು ಅಪ್ಪ ಅಂತ ಆಗ ಆದಿ ಹೇಳ್ಬಿಡ್ತಾನೆ ಕಾಮತ್ ಅವ್ರ ಹತ್ರ. ಅಂದಾಗೆ ಇನ್ನೊಂದ್ ಮಾತಪ್ಪ, ನಾನು ಭಾಗ್ಯ ಮನೆಯವರಿಗೆನೆ ಫೋನ್ ಮಾಡಿ ಕರಿತೀನಿ. ಅವ್ರ ಮುಂದೆ ನೀವು ಕಿಶನ್ ಅನ್ನು ಕರೆಸ್ಬಿಟ್ಟು ವಿಲ್ಲನ್ನ ನಾನೇನೆ ಮಾಡ್ಸಿದೀನಿ ಅನ್ನೋ ತರ ನೀವು ಭಾಗ್ಯನಿಗೆನೆ ಹೇಳ್ಬೇಕು. ಅಂದಾಗೆ ಇದನ್ನೆಲ್ಲ ನಾನ್ ಮಾಡ್ಸಿರೋದು ಅಂತ ಯಾವ್ದೇ ಕಾರಣಕ್ಕೂ ಭಾಗ್ಯ ಹಾಗೆ ನಮ್ಮನೆಯವರು ಕೂಡ ಗೊತ್ತಾಗದೆ ಇರೋ ತರ ನೀವೇನೆ ಇದನ್ನ ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡ್ಬೇಕು ಅಪ್ಪ ಅಂತ ಆಗ ಆದಿ ಹೇಳಿದ ತಕ್ಷಣ, ನೋಡಪ್ಪ, ನಾನ್ ಹೇಳೋದೆಲ್ಲ ಹೇಳಾಗಿದೆ, ಆದ್ರೆ ನೀನು ಕೇಳಕ್ಕೇನೆ ತಯಾರಿಲ್ಲ ಅಲ್ವಾ, ಸರಿ ಆಯ್ತು, ಇದೊಂದ್ ಪ್ರಯತ್ನನು ಕೂಡ ಆಗೋಗ್ಬಿಡ್ಲಿ ಅಂತ ಕಾಮತ್ ಅವರು ಹೇಳ್ಬಿಡ್ತಾರೆ. ಅಂದಾಗೆ, ಅಪ್ಪ, ನನ್ ಡಿಸಿಷನ್ ಅನ್ನೆಲ್ಲ ನಾನ್ ಹೇಳಿದೀನಿ, ನೀವು ಇದಕ್ಕೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳೇ ಇಲ್ಲಲ್ಲಪ್ಪ ಅಂತ ಆಗ ಆದಿ ಸೋಫಾ ಮೇಲೆ ಕೂತ್ಕೊಂಡು ಕೇಳ್ತಾ ಇರ್ಬೇಕಾದ್ರೆ, ಸರಿ ಆಯ್ತಪ್ಪ, ನೀನ್ ಈ ಪ್ರಯತ್ನಕ್ಕೆನೆ ನೋಡು, ನಾಳೆನೆ ಇದನ್ನೆಲ್ಲ ನಾವು ಹಾಗಾದ್ರೆ ಕಾರ್ಯರೂಪಕ್ಕೆ ತಂದ್ಬಿಡೋಣ, ಭಾಗ್ಯ ಮನೆಯವ್ರಿಗೂ ಫೋನ್ ಮಾಡಿ ಬರಕ್ ಹೇಳಪ್ಪ ಅಂತ ಕಾಮತ್ ಅವರು ಹೇಳಿದ ತಕ್ಷಣ ಈ ಕಡೆ ಆದಿ ಅಂತೂ ತುಂಬಾನೇ ಖುಷಿಯಾಗಿ, ಸರಿ ಆಯ್ತಪ್ಪ, ಇವಾಗ್ಲೇನೆ ಫೋನ್ ಮಾಡಿ ಹೇಳ್ತೀನಂತ ಆದಿ ಹೇಳ್ತಾನೆ. ಈ ಎಲ್ಲಾ ಫ್ಲಾಶ್ ಬ್ಯಾಕ್ ಅನ್ನು ಕೂಡ ಅಲ್ಲೇ ಕೂತ್ಕೊಂಡು ಕಾಮತ್ ಅವರು ನೆನ್ಪ್ ಮಾಡ್ಕೊಂತಾರೆ.
ನೋಡಮ್ಮ ಭಾಗ್ಯ, ಮದ್ವೆಯಲ್ಲಿ ಏನನ್ನು ಕೂಡ ಬದಲಾವಣೆ ಆಗಲ್ಲ. ಆದ್ರೆ ನಾನು ಈ ತರ ಒಂದು ವಿಲ್ ಅನ್ನ ಮಾಡಿಸ್ಬೇಕಿತ್ತು, ಹಾಗಾಗಿ ಮಾಡಿಸ್ಬಿಟ್ಟೆ. ನೋಡಪ್ಪ ಕಿಶನ್, ನೋಡು, ಇನ್ನ ನಿನ್ಗೇನಾದ್ರೂ ಹೇಳೋದಿದ್ಯಾ ಅಂದಾಗೆ ಲಾಯರ್ ಸಾಹೇಬ್ರೆ, ನೀವು ಬಂದಿರೋ ಎಲ್ಲ ಕೆಲ್ಸನು ಮುಗೀತಲ್ವಾ ಅಂತ ಆಗ ಹಾಗೆ ಕಾಮತ್ ಅವರು ಕೇಳ್ತಿರ್ಬೇಕಾದ್ರೆ, ಸರ್ ಇನ್ನ ಕೆಲ್ಸ ಮುಗ್ದಿಲ್ಲ, ನೀವು ಸೈನ್ ಹಾಕ್ಬೇಕು, ಹಾಗೆ ಕಿಶನ್ ಅನ್ನು ಕೂಡ ಸೈನ್ ಮಾಡ್ಬೇಕು ಅಂತ ಈ ಕಡೆ ಲಾಯರ್ ಅವರು ಹೇಳಿದ ತಕ್ಷಣ, ನೋಡಪ್ಪ ಕಿಶನ್, ನಿನ್ಗೆ ಹೇಳಿದ್ದೆಲ್ಲದೂ ಕೂಡ ನೆನ್ಪಾಗಿದೆ ಅಲ್ವಾ, ನೋಡು ಅದನ್ನ ಗಮನದಲ್ಲಿ ಇಡ್ಕೊ. ಮದ್ವೆ ಆದ ನಂತರ ನಿನ್ಗೆ ಯಾವುದೇ ಕಾರಣಕ್ಕೂ ನನ್ನ ಆಸ್ತಿಯಲ್ಲಿ ಒಂದೇ ಒಂದು ರೂಪಾಯಿನೂ ಕೂಡ ಬಿಡಿಗಾಸನು ಸಿಗಲ್ಲ. ಅದನ್ನ ನೆನಪಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಇಲ್ಲಿ ಸೈನ್ ಹಾಕ್ಬಿಡಪ್ಪ ಅಂತ ಹೇಳ್ಬಿಡ್ತಾರೆ ಕಾಮತ್ ಅವರು. ಆಗ ಕಾಮತ್ ಅವರನ್ನು ಸೈನ್ ಹಾಕಿ ಆ ಫಾರ್ಮ್ ಅನ್ನ ಹಾಗೆ ಕಿಶನ್ಗೆ ಕೊಟ್ಟ ನಂತರ ಅವನನ್ನು ಕೂಡ ಸೈನ್ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಈ ಕಡೆ ಭಾಗ್ಯನ್ ಮನೆಯವರೆಲ್ಲ ತುಂಬಾನೇ ಬೇಜಾರಾಗ್ತಿದ್ರೆ, ಈ ಕಡೆ ಆದಿ ಮಾತ್ರ ತುಂಬಾನೇ ಖುಷಿ ಆಗ್ಬಿಟ್ಟು ಭಾಗ್ಯ ಎಲ್ಲರೂ ಮನೆಯವರದ್ದು ಒಬ್ಬೊಬ್ರು ಮುಖನು ನೋಡ್ಕೊಂಡು ಹಾಗೆ ನಗಾಡ್ತಾ ಇರ್ತಾನೆ. ಆಗ ಲಾಯರ್ ಅವರು, ಸರಿ ನಾನು ಇನ್ನ ಬರ್ತೀನಿ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈ ಕಡೆ ಭಾಗ್ಯ ಮಾತ್ರ ತುಂಬಾನೇ ಕನ್ಫ್ಯೂಷನ್ ಆಗ್ಬಿಟ್ಟು, ಅಲ್ಲ ಮಾವ, ಈ ವಿಷಯ ಮಾತಾಡಕ್ಕೆ ನಮ್ಮನ್ನ ಯಾಕೆ ಕರ್ಸಿದಿರ ಅಂತ ನನಗ್ ಗೊತ್ತಾಗಿಲ್ಲ ಮಾವ ಅಂತ ಆಗ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ನೋಡಮ್ಮ ಭಾಗ್ಯ, ಅದಕ್ಕೂ ಒಂದ್ ಕಾರಣ ಇದೆ, ಹೇಳ್ತೀನಿ, ಎಲ್ಲದನ್ನು ಹೇಳ್ತೀನಿ ಕೇಳು. ನೋಡು, ನನ್ನ ಆಸ್ತಿಯಲ್ಲಿ ಇವಾಗ ಕಿಶನ್ಗೆನೆ ಒಂದು ಸ್ವಲ್ಪನೂ ಕೂಡ ಒಂದೇ ಒಂದ್ ಬಿಡಿಗಾಸನು ಕೂಡ ಕೊಡಲ್ಲ ಅಂತ ನಾನು ವಿಲ್ ಮಾಡ್ಸಿದ್ದಾಯ್ತು. ಅಂದ್ರೆ ಇವಾಗ ಕಿಶನ್ ಹತ್ರ ಏನೂ ಇಲ್ಲ. ಅಂತವನಿಗೆ ಇವಾಗ ನಿನ್ ತಂಗಿನ ಕೊಟ್ಬಿಟ್ಟು ಸುಮ್ನೆ ಅವಳ ಜೀವನನು ಕೂಡ ಯಾಕೆ ಹಾಳು ಮಾಡ್ತೀಯ, ಹಾಗಾಗಿ ಈ ಸಂಬಂಧನ ಇಲ್ಲಿಗೆನೆ ಬಿಟ್ಟು ಅವಳಿಗೆ ಬೇರೆ ಯಾವ್ದಾದ್ರು ಒಂದು ಹುಡುಗನ ನೋಡ್ಬಿಡಮ್ಮ ಅಂತ ಈ ಕಡೆ ಕಾಮತ್ ಅವರು ಹೇಳಿದ ತಕ್ಷಣ ಭಾಗ್ಯ ಮತ್ತೆ ಭಾಗ್ಯನ್ ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಈ ಕಡೆ, ಮಾವ ಏನ್ ಹೇಳ್ತಿದ್ರ ನೀವು ಅಂತ ಭಾಗ್ಯ ಕೇಳ್ತಾ ಇದ್ರೆ, ಹ್ಞೂ ನಮ್ಮ ಭಾಗ್ಯ, ನಾನು ಕರೆಕ್ಟ್ ಆಗಿನೇ ಹೇಳ್ತಾ ಇದ್ದೀನಿ ಅಂತ ಆಗ ಕಾಮತ್ ಅವರು ಹೇಳ್ಬಿಡ್ತಾರೆ. ಈ ಕಡೆ ಸುನಂದ ಅವರಂತೂ ತುಂಬಾನೇ ಗಾಬರಿಯಾಗ್ಬಿಟ್ಟು, ಬಿಗ್ರೆ ನೀವ್ ಏನ್ ಮಾತಾಡ್ತಾ ಇದ್ರ, ಈಗ ನೀವು ಈ ತರ ಮಾತಾಡ್ತಿದ್ರಾ ಅಂತ ಸುನಂದ ಕೇಳ್ತಿರ್ಬೇಕಾದ್ರೆ, ಹೌದು ಬಿಗ್ರೆ, ನಾನು ಇವಾಗ್ಲೇನೆ ಈ ತರ ಮಾತಾಡ್ತಿದ್ದೀನಿ. ಅಲ್ಲ, ನಿಮ್ ಮುಂದೆನೆ ನಾನು ವಿಲ್ಲನ್ನ ಓದಿದ್ದೀನಲ್ಲ, ಇನ್ ಮುಂದೆ ಕಿಶನ್ಗೆ ನನ್ನ ಆಸ್ತಿಯಲ್ಲಿ ಬಿಡಿಗಾಸನು ಇಲ್ಲ, ಹಾಗೆ ನನ್ಗೂ ಅವನಿಗೂ ಸಂಬಂಧನೇ ಇಲ್ಲ ಅಂತ ಅಂದ್ಮೇಲೆ ನೀವು ನಿಮ್ ಮಗಳನ್ನ ಅವನಿಗೆ ಕೊಟ್ಟದಿದ್ರೆ ಅವನು ಹೇಗೆ ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕೊಂತಾನೆ, ಅವನಿಗೆ ಆಸ್ತಿ ಏನೂ ಇಲ್ವಲ್ಲ, ಹಾಗಾಗಿದೆ ನಾನು ಈ ನಿರ್ಧಾರನ ತಗೊಂಡಿರೋದು ಅಂತ ಆಗ ಕಾಮತ್ ಅವರು ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ಹೇಳ್ಬಿಡ್ತಾಳೆ, ನೋಡಿ ಮಾವ, ನಿಮ್ ಕಿಶನನ್ನ ನಾವು ನೋಡಿ ನಿಮ್ಮ ಆಸ್ತಿ ಐಶ್ವರ್ಯನೆಲ್ಲ ನೋಡ್ಕೊಂಡು ನಾವು ಕಿಶನನ್ನ ನನ್ ತಂಗಿ ಪೂಜನಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿರೋದಲ್ಲ ಮಾವ. ಇನ್ಫ್ಯಾಕ್ಟ್ ನಾವ್ ಈ ಮನೆಗೆ ಬರೋ ತನಕನು ಕೂಡ ಕಿಶನ್ ನಿಮ್ ಮಗ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಮಾವ. ಕಿಶನ್ ಅಲ್ಲಿರುವ ಒಳ್ಳೆ ಗುಣನ ನೋಡ್ಕೊಂಡೆ ನಾವು ಕಿಶನ್ ಅನ್ನ ನನ್ ತಂಗಿ ಪೂಜನಿಗೆ ಕೊಟ್ಟು ಮದ್ವೆ ಮಾಡ್ಸಕ್ಕಂತ ಒಪ್ಕೊಂಡಿರೋದು. ಕಿಶನ್ ನಮ್ಮನೆಗ್ ಬರುವಾಗ ಅವ್ಕೆ ಯಾವ ತರ ಕಾರಲ್ಲಿ ಬಂದು ಇಳಿತಾರೆ, ಅವ್ರು ಯಾವ ತರ ಬಟ್ಟೆ ಹಾಕೊಂಡ್ ಬರ್ತಾರೆ, ಅವ್ರು ಯಾವ ತರ ಚಪ್ಪಲಿ ಹಾಕೊಂಡ್ ಬರ್ತಾರಂತ ನಾವು ಒಂದಿನನು ಕೂಡ ಅದನ್ನೆಲ್ಲ ಗಮನಿಸ್ಲೇ ಇಲ್ಲ ಮಾವ. ಅವರು ನಮ್ ಪೂಜನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಹಾಗೆ ದೊಡ್ಡವರಿಗೆಲ್ಲ ಎಷ್ಟೊಂದು ಮರ್ಯಾದೆ ಕೊಡ್ತಾರಲ್ವಾ ಮಾವ, ಅದೇ ಗುಣನೇ ನಮ್ಗೆ ಕಿಶನ್ ಅಲ್ಲಿ ಇಷ್ಟ ಆಗಿರೋದು ಅಂತ ಭಾಗ್ಯ ಹೇಳ್ತಾಳೆ. ನೋಡಿ ಮಾವ, ಈ ವಿಷಯದಲ್ಲಿ ಕಿಶನ್ ಇದನ್ನಲ್ಲ ಅಪ್ಪಟ ಬಂಗಾರ ಅಂತ ಭಾಗ್ಯ ಹೇಳಿದ ತಕ್ಷಣ ಈ ಕಡೆ ಕುಸುಮ ಅವರನ್ನು ಕೂಡ ತುಂಬಾನೇ ಖುಷಿ ಆಗ್ಬಿಟ್ಟು, ಹೌದು ಸರ್, ನೋಡಿ ಈ ವಿಷಯದಲ್ಲಿ ಕಿಶನ್ ನಮ್ಮನೆಗೆ ಬರ್ತಾ ಇದ್ನಲ್ಲ ಇಷ್ಟು ದಿನ ಬಂದಿರೋದ್ರಲ್ಲೇನೆ ಕಿಶನ್ ನಮ್ಮನೆಯಲ್ಲೇನೆ ಒಬ್ಬರನ್ನು ಆಗ್ಬಿಟ್ಟಿದ್ದಾನೆ. ಅದು ಅಲ್ಲದೆ ಅವನು ಗುಣ ಸಂಸ್ಕಾರ ನೋಡಿದ್ರೇನೆ ಗೊತ್ತಾಗುತ್ತೆ ಅವನು ಅಪ್ಪಟ ಬಂಗಾರ ಅಂತ. ಹಾಗಾಗಿ ಕಿಶನ್ ನಮ್ಗೆಲ್ಲ ತುಂಬಾನೇ ಇಷ್ಟ ಆಗಿದ್ದಾನೆ ಅಂತ ಈ ಕಡೆ ಕುಸುಮನು ಕೂಡ ಹೇಳಿದ ತಕ್ಷಣ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಆದಿ ಅಂತೂ ತುಂಬಾನೇ ಶಾಕ್ ಇಂದ ಹಾಗೆ ಅಪ್ಪನ ಮುಖ ನೋಡ್ಬಿಡ್ತಾನೆ. ಆಗ ಕಾಮತ್ ಅವರು ಮೀನಾಕ್ಷಿ ಮುಖನ ನೋಡಿದ ತಕ್ಷಣ ಮೀನಾಕ್ಷಿ ಅಂತೂ ತುಂಬಾನೇ ಕೋಪ ಮಾಡ್ಕೊಂತಾ ಇರ್ತಾಳೆ. ಅದು ಅಲ್ಲದೆ ಆವತ್ತು ದಿನ ನಮ್ ಪೂಜನ್ ಕಾಲಿಗೆ ಒಂದೇ ಒಂದು ಚಿಕ್ಕ ಏಟಾಗಿರೋದಕ್ಕೇನೆ ನಮ್ ಕಿಶನ್ ಎಷ್ಟೊಂದು ಚೆನ್ನಾಗಿನೇ ನೋಡ್ಕೊಂಡಿದ್ದಾನೆ ಗೊತ್ತಾ. ಈ ವಿಷಯದಲ್ಲಿ ನಮ್ ಪೂಜನಿಗೆ ಮಾಡ್ಸಿದಂತ ಅಪ್ಪಟ ಚಿನ್ನದಂತ ಹುಡುಗ ಕಿಶನ್ ಅಂತ. ಹಾಗೆ ಕುಸುಮ ಅವರು ಕಿಶನ್ ನ ಹೊಗಳ್ತಾ ಇದ್ರೆ ಈ ಕಡೆ ಬಾಗಿನ ಕೂಡ, ಏನ್ ಗೊತ್ತಾ ಸರ್, ಎಲ್ಲಾ ಹೆಣ್ಮಕ್ಳಿಗೂ ಕೂಡ ನಾವು ಮದುವೆ ಆಗುವ ಸಂಗಾತಿ ನಮ್ಮನ್ನ ಅರ್ಥ ಮಾಡ್ಕೊಂಡು ನಮ್ಗೇನೆ ಗೌರವ ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಎಲ್ಲಾ ಹೆಣ್ಮಕ್ಳನ್ನು ಕೂಡ ಆಸೆ ಆಗಿರುತ್ತೆ. ಆದ್ರೆ ಎಲ್ಲರಿಗೂ ಕೂಡ ಇಂಥ ಯೋಗ ಇರೋದಿಲ್ಲ. ಆದ್ರೆ ನಮ್ ಪೂಜೆ ಮಾತ್ರ ಅದ್ರಲ್ಲಿ ತುಂಬಾನೇ ಅದೃಷ್ಟವಂತಳು. ಯಾಕಂತಂದ್ರೆ ಕಿಶನ್ ಅಂತ ಹುಡುಗ ಸಿಕ್ಕಿರೋದು ಅವಳಿಗೆ ತುಂಬಾನೇ ಪುಣ್ಯ ಮಾಡಿದಾಳೆ ಅವಳು ಅಂತ ಹೀಗೆ ಭಾಗ್ಯ ಹೇಳ್ಬಿಡ್ತಾಳೆ. ಅಂದಾಗೆ ಇನ್ನೂ ಒಂದ್ ಮಾತು ಮಾವ, ಪೂಜಾ ಮತ್ತೆ ಕಿಶನ್ ಒಬ್ರನ್ನೊಬ್ರು ಪರಸ್ಪರ ಪ್ರೀತಿಸ್ತಿದಾರಂತ ಗೊತ್ತಾದ ತಕ್ಷಣನೇ ನಮ್ಮ ಅತ್ತೆನೆ ಹೋಗ್ಬಿಟ್ಟು ಎಲ್ಲಾ ಆ ಕಿಶನ್ ಅನ್ನ ಪರೀಕ್ಷೆನೆ ಮಾಡ್ಬಿಟ್ರು. ಅವರೇನೆ ಬಂದ್ಕೊಂಡು ಸೂಪರ್ ಅಂತ ಹೇಳಿ ಆದ ನಂತರನೇ ಮತ್ತೆ ಮಾರನೇ ದಿನ ನಾನು ಮತ್ತೆ ಅತ್ತೆ ಹೋಗಿ ಕಿಶನ್ ಹತ್ರ ಮದ್ವೆ ಮಾತುಕತೆನ ಮಾಡಕಂತ ಹೋದ್ವಿ. ಆದ್ರೆ ಕಿಶನ್ ಮಾತ್ರ ಸರಿ ಆಯ್ತು ನಾನು ಮದ್ವೆ ಆಗ್ತೀನಂತ ಒಂದೇ ಸರಿಗೇನೆ ಅವ್ರು ಒಪ್ಕೊಂಡಿಲ್ಲ ಮಾವ. ನೀವು ಮನೆಗ್ ಹೋಗಿ ನಿಮ್ ತಂಗಿ ಪೂಜನ ಒಂದ್ ಮಾತನ್ನ ಕೇಳಿ, ಅವಳೇನಾದ್ರೂ ಒಪ್ಕೊಳ್ಳೋದಿದ್ರ ಮಾತ್ರ ನಾನು ಈ ಮದ್ವೆಗೆನೆ ಒಪ್ಕೊಂತೀನಿ. ಯಾವ್ದೇ ಕಾರಣಕ್ಕೂ ನೀವು ಅವಳನ್ನ ಬಲವಂತ ಮಾಡಬಾರ್ದು ಅಂತ ಕಿಶನ್ ಹೇಳಿದ್ದಾರೆ. ಇದ್ರಲ್ಲೇನೆ ಗೊತ್ತಾಗುತ್ತಲ್ಲ ಮಾವ ಕಿಶನ್ ಎಷ್ಟು ಪರಿಶುದ್ಧವಾಗಿರೋ ಮನ್ಸು ಅಂತ ಭಾಗ್ಯ ಹೇಳ್ತಾಳೆ.
ಹೌದು ಬಿಗ್ರೆ, ಅವತ್ತು ನಾನು ಕಿಶನ್ ಅನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆದ್ರೆ ಆಗ ಕಿಶನ್ನೇ ಬಂದ್ಬಿಟ್ಟು ಎಲ್ಲದನ್ನು ಕೂಡ ನನ್ಗೆ ಸರಿಯಾಗಿನೇ ಅರ್ಥ ಮಾಡಿಸಿದ್ದಾನೆ. ಹಾಗಾಗಿ ಕಿಶನ್ ನನ್ಗೆ ಅಳಿಯ ಆಗೋದಕ್ಕಿಂತ ಜಾಸ್ತಿಯಾಗಿ ಅವನು ನನ್ ಮಗ ಅಂತ ಹೀಗೆ ಸುನಂದನು ಕೂಡ ಹೇಳ್ಬಿಡ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡು ಕಾಮತ್ ಅವರು ಮತ್ತೆ ಕಿಶನ್ ಹಾಗೆ ಎಲ್ರಿಗೂ ಕೂಡ ತುಂಬಾನೇ ಬೇಜಾರಾಗ್ತಿದ್ರೆ, ಈ ಕಡೆ ಆದಿ ಮಾತ್ರ ಹಾಗೆ ತುಂಬಾನೇ ಡಲ್ ಆಗಿ ಕೂತ್ಕೊಂಡಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ